ಮೈಸೂರು ನಗರದ ದಟ್ಟಗಳ್ಳಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಬರುತ್ತೆ. ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಮಾರ ಬಾರ್ ಮತ್ತು ಪಬ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕತ್ಕೊಂಡು ಎರಡು ಜನ ಯುವಕರು ಕೆಲಸ ಮಾಡ್ತಿದ್ದಂಥವರು ನಿಧನರಾಗಿದ್ದಾರೆ. ಇನ್ನು 6 ಜನರಿಗೆ ಸಣ್ಣ ಸಣ್ಣ ಮೈನರ್ ಇಂಜುರೀಸು ಕೂಡ ಆಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿ ನಿಧನರಾಗಿರ್ತಕ್ಕಂಥ ಆ ನೌಕರರು ಕೂಲಿ ಕಾರ್ಮಿಕರಿಗೆ ಸರ್ಕಾರ ನಾನು ಮುಖ್ಯಮಂತ್ರಿಗಳನ್ನು ನಾನು ಒತ್ತಾಯ ಮಾಡ್ತೇನೆ. ನಾನು ಪ್ರಯತ್ನ ಮಾಡ್ತಾಯಿದ್ದೇನೆ ದೂರವಾಣಿ ಮೂಲಕ ಮಾತನಾಡಲಿಕ್ಕೆ. ಒಂದು 5 ಲಕ್ಷ ರೂಪಾಯಿಗಳನ್ನು ಕೂಡಲೇ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತೇಳಿ ನಾನು ಅವರಿಗೆ ಒತ್ತಾಯವನ್ನು ಮಾಡ್ತೇನೆ. ಮತ್ತು ಅವರು ಹೊರ ರಾಜ್ಯದ ಕಾರ್ಮಿಕರು ಅಂಥೇಳಿ ಹೇಳ್ತಿದ್ದಾರೆ. ಅವ್ರಿಗೆ ಕೂಡಲೇ ವಿಚಾರವನ್ನು ತಿಳಿಸ್ಲಿಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳ ಜೊತೆ ನಾನು ಮಾತನಾಡಿದ್ದೇನೆ. ಅವರ ಯಾರ ಹಿರಿಯರು ಅವರ ಕುಟುಂಬದವರು ಯಾರಿದ್ದಾರೆ ಅವ್ರಿಗೆ ವಿಚಾರವನ್ನು ತಿಳಿಸ್ಬೇಕು. ಅವ್ರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡುವ ಮೂಲಕ ಅವರನ್ನು ಯಾವ ರೀತಿ ಹೇಳ್ತಾರೆ ಅವ್ರ ಕುಟುಂಬಸ್ಥರು ಆ ರೀತಿ ಅವರ ಅಂತ್ಯ ಸಂಸ್ಕಾರಕ್ಕೆ ಅಲ್ಲಿಗೆ ತಗೊಂಡು ಹೋಗ್ತಾರಾ, ಇಲ್ಲೇ ಮಾಡಬೇಕಾ ಅಂತಕ್ಕಂಥದ್ದನ್ನು ಕೂಡ ಜಿಲ್ಲಾಧಿಕಾರಿಗಳು ಈಗಾಗಲೇ ನಾನು ಮಾತನಾಡಿದ್ದೀನಿ. ಕೂಡಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ಕೂಲಿ ಕಾರ್ಮಿಕರು ನಿಧನರಾಗಿರ್ತಕ್ಕಂಥವ್ರಿಗೆ ಒಬ್ಬರಿಗೆ 5 ಲಕ್ಷ ರೂಪಾಯಿನಂತೆ ಕೂಡಲೇ ಪರಿಹಾರವನ್ನು ಕೊಡಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಅವ್ರ ಕುಟುಂಬದವರಿಗೆ ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ದೇವರು ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ. ಮೈಸೂರು ನಗರದ ದಟ್ಟಗಳ್ಳಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಬರುತ್ತೆ. ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಮಾರ ಬಾರ್ ಮತ್ತು ಪಬ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕತ್ಕೊಂಡು ಎರಡು ಜನ ಯುವಕರು ಕೆಲಸ ಮಾಡ್ತಿದ್ದಂಥವರು ನಿಧನರಾಗಿದ್ದಾರೆ. ಇನ್ನು 6 ಜನರಿಗೆ ಸಣ್ಣ ಸಣ್ಣ ಮೈನರ್ ಇಂಜುರೀಸು ಕೂಡ ಆಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿ ನಿಧನರಾಗಿರ್ತಕ್ಕಂಥ ಆ ನೌಕರರು ಕೂಲಿ ಕಾರ್ಮಿಕರಿಗೆ ಸರ್ಕಾರ ನಾನು ಮುಖ್ಯಮಂತ್ರಿಗಳನ್ನು ನಾನು ಒತ್ತಾಯ ಮಾಡ್ತೇನೆ. ನಾನು ಪ್ರಯತ್ನ ಮಾಡ್ತಾಯಿದ್ದೇನೆ ದೂರವಾಣಿ ಮೂಲಕ ಮಾತನಾಡಲಿಕ್ಕೆ. ಒಂದು 5 ಲಕ್ಷ ರೂಪಾಯಿಗಳನ್ನು ಕೂಡಲೇ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತೇಳಿ ನಾನು ಅವರಿಗೆ ಒತ್ತಾಯವನ್ನು ಮಾಡ್ತೇನೆ.